ಹೆಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಕೂಟ್ರಿ ಚಾನಲ್. ಹೇಗಿದ್ದೀರಾ? ಸೊ ಇವತ್ತು ಮದರ್ಸ್ ಡೇ. ಸೊ ಎಲ್ಲ ತಾಯಂದರಿಗೆ ಹ್ಯಾಪಿ ಮದರ್ಸ್ ಡೇ. ಸೊ ನಾನು ಇವತ್ತಿಲ್ಲಿ ಪುದೀನ ದೋಸೆ ಹಾಗೂ ಮಕ್ಕಾನ್ ಡಿಪ್ ರೆಸಿಪಿ ಮಾಡ್ತಾಯಿದ್ದೀನಿ. ತುಂಬಾ ಹೆಲ್ದಿ ರೆಸಿಪಿ. ಸೊ ಇಲ್ಲಿ ಫಸ್ಟ್ ಮಿಕ್ಸಿ ಜಾರಿಗೆ ನಾನು ಸ್ವಲ್ಪ ಜಾಸ್ತಿ ಪುದೀನ, ಹಾಗೆ ಸ್ವಲ್ಪ ಸಾಂಬಾರು ಸೊಪ್ಪು, ಸ್ವಲ್ಪ ಜೀರಿಗೆ, ಹಾಗೆ ಹಸಿಮೆಣ್ಸಿನ್ಕಾಯಿ ಬೇಕಿದ್ರೆ ಹಾಕೋಬೋದು. ನಾನಿಲ್ಲಿ ಸ್ವಲ್ಪ ಪೆಪ್ಪರ್ನ ಒಂದು 4-5 ಪೆಪ್ಪರ್ ಕಾಳನ್ನ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ, ಹಾಗೆ ನೀರು, ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ನೈಸ್ ಪೇಸ್ಟ್ ಮಾಡ್ಕೋಬೇಕು. ನೋಡ್ತಿದ್ದೀರಲ್ವ, ಈ ರೀತಿಯಲ್ಲಿ ನೈಸ್ ಪೇಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ಬೌಲಿಗೆ ಈ ಕಪ್ನಲ್ಲಿ ನಾನು 1 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಸೊ ಇದಕ್ಕೆ ಈಗ ರುಬ್ಕೊಂಡಿರುವಂತಹ ಪುದೀನ ಮಸಾಲನ ಆ್ಯಡ್ ಮಾಡಬೇಕು. ಸೊ ತುಂಬ ಹೆಲ್ದಿ ಹಾಗೂ ಸಿಂಪಲ್, ಬೇಗನೆ ಮಾಡ್ಕೋಬೋದು. ಸೊ ಗೋಧಿ ಹಿಟ್ಟಿಂದ ಮಾಡ್ತಿರೋದು. ಇಲ್ಲಿ ಯಾವುದೇ ರೀತಿಯ ಮೈದಾ ಈ ಥರ ಯಾವುದೇನೂ ನಾವು ಯೂಸ್ ಮಾಡ್ತಾ ಇಲ್ಲ. ಈಗ ಗ್ರೈಂಡ್ ಮಾಡ್ಕೊಂಡಿರೋವಂಥ ಪುದೀನ ಮಸಾಲ ನಾನು ಬೌಲಿಗೆ ಹಾಕ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರು ನೋಡ್ಕೊಂಡು ಹಾಕ್ಕೋಬೇಕು. ಸೊ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಇತ್ತು, ಹಾಗಾಗಿ ಅದನ್ನೇ ಮಿಕ್ಸ್ ಮಾಡಿ ಹಾಕ್ಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಮತ್ತೆ ಬೇಕಾದರೆ ನೋಡಿ ಹಾಕ್ಕೋಬೋದು. ಈಗ ಫಸ್ಟ್ ಮಿಕ್ಸಿಂಗ್ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಇದನ್ನ ಸ್ಲೋಲಿ ಸ್ವಲ್ಪ ನೀರು ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ. ಸೊ ನೋಡ್ತಿದ್ದೀರಲ್ವ, ನಾನೆಲ್ಲ ಸ್ವಲ್ಪನೇ ನೀರು ಹಾಕ್ತಾ ಮಿಕ್ಸ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಬ್ರೇಕ್ಫಾಸ್ಟಿಗಂತೂ ತುಂಬಾ ಸೂಪರಾಗಿರುತ್ತೆ ರೆಸಿಪಿ. ಹಾಗೆ ಕೊನೆಯ ತನಕ ನೋಡಿ ರೆಸಿಪಿ. ಇದಕ್ಕೆ ನಾನು ಯಾವುದೇ ರೀತಿಯ ಚಟ್ನಿ ಯಾವ್ದು ಮಾಡ್ತಾಯಿಲ್ಲ. ಹೋಮ್ ಮೇಡ್ ಹೆಲ್ದಿ ಮಯೋ ರೆಸಿಪಿ ಮಾಡ್ತಾಯಿದ್ದೀನಿ. ಮಯೋನೈಸ್, ಅದು ಕೂಡ ಮಕ್ಕಾನಲ್ಲಿ ಮಾಡ್ತಿರೋಂಥ ಮಯೋನೈಸ್ ತುಂಬಾ ಚೆನ್ನಾಗಿತ್ತು ಟೇಸ್ಟ್. ಸೊ ಟ್ರೈ ಮಾಡಿ. ಇದನ್ನ ಈಗ ಸ್ವಲ್ಪ ನೀರು ಹಾಕ್ತಾ ನಾನು ಮಿಕ್ಸ್ ಬರ್ತಾಯಿದ್ದೀನಿ. ಆ್ಯಂಡ್ ಮಯೋನೈಸ್ ದೋಸೆಗೆ ಅಂತ ಅಲ್ಲ, ಮಕ್ಕಳಿಗೆ ಬ್ರೆಡ್ಡಿಗೆ ಅಥವಾ ಚಪಾತಿಗೂ ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ತಿಗೂ ತುಂಬಾ ಒಳ್ಳೆಯದು ಕೂಡ. ಸೊ ಈ ಥರನೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ವಿಸ್ಕರ್ ಇದ್ರೂ ವಿಸ್ಕರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಗಂಟಿಲ್ಲದ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನೀರು ದೋಸೆಗೆಲ್ಲ ಯಾವ ರೀತಿ ಮಿಕ್ಸ್ ಮಾಡ್ಕೋತೀರಾ, ಸೊ ಅಷ್ಟು ಆ ರೀತಿಯಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕು. ಸೊ ಹಾಗಾಗಿ ನಾನು ಜಾಸ್ತಿ ನೀರು ಹಾಕಿ ಮಿಕ್ಸ್ ಮಾಡ್ತಿಲ್ಲ. ಸ್ವಲ್ಪ ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬರ್ತಾಯಿದ್ದೀನಿ. ಈಗ ರುಚಿ ನೋಡಿ ನಾನು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ಪುನಃ. ತುಂಬ ಚೆನ್ನಾಗಾಗುತ್ತೆ. ಸೊ ಟ್ರೈ ಮಾಡಿ. ಹಾಗೆ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಇದು ಖಾರ ಕೂಡ ಇರುತ್ತೆ, ಹಾಗಾಗಿ ನೋಡ್ಕೊಂಡು ಹಾಕ್ಕೋತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೂ ಶೇರ್ ಮಾಡ್ಕೊಳ್ಳಿ. ಸೊ ಈಗ ನಾನು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈಗ ಒಂದು ಪ್ಯಾನಿಗೆ ಒಂದು ಮಕ್ಕಾನ್ ಸ್ವಲ್ಪ ಮಕ್ಕಾನ್ಸ್ ಹಾಕಿದ್ದಕ್ಕೆ ಹಾಗೆ ಡ್ರೈ ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕ್ರಿಸ್ಪಿ ಆಗಬೇಕು, ಅಷ್ಟು ತನಕ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು. ಆದಮೇಲೆ ಸ್ವಲ್ಪ ಅದು ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನಾನು. ಈಗ ಮಿಕ್ಸಿ ಜಾರಲ್ಲಿ ಮಯೋನೈಸ್ ಮಾಡೋದಕ್ಕೆ ಫಸ್ಟ್ ಸ್ವಲ್ಪ ಮಕ್ಕನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಬೆಳ್ಳುಳ್ಳಿ ಎಸಳು, ಪನ್ನೀರ್ ಕ್ಯೂಬ್ಸ್ ಒಂದು 6, ಹಾಗೆ ಕ್ಯಾಶ್ನಟ್ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆ ಹಾಕಿದ್ದೆ ನಾನು. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಹಾಗೆ ನಿಂಬೆ ರಸ ಆಪ್ಷನಲ್, ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಾನಿಲ್ಲಿ ಸ್ವಲ್ಪ ಹಾಕಿದ್ದೀನಿ, ಒಂದು ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ಹಾಗೆ ಗೋಡಂಬಿನ ಒಂದು ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಸೋಕ್ ಮಾಡಿಡಿ. ಹಾಗೆ ಸ್ವಲ್ಪ ಸಾಂಬಾರು ಸೊಪ್ಪು, ಹಾಗೆ ಒಂದು ಸ್ಪೂನ್ ಮೊಸರು, ಹಾಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್. ಸೊ ಇಷ್ಟನ್ನು ಹಾಕಿ ಸ್ವಲ್ಪ ಉಪ್ಪು ಕೂಡ ಹಾಕೋತಾ ಇದ್ದೀನಿ. ಇದನ್ನ ಗ್ರೈಂಡ್ ಮಾಡ್ಕೋಬೇಕು, ನೈಸ್ ಪೇಸ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ತಿದ್ದೀರಲ್ವ, ಈ ರೀತಿ ಪೇಸ್ಟ್ ಆದರೆ ಸಾಕು. ನಿಂಬೆ ರಸ ಸ್ಕಿಪ್ ಮಾಡ್ಬೋದು, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಸೊ ಈಗ ಪ್ಯಾನ್ ಸ್ವಲ್ಪ ಕಾದ ನಂತರ ನಾನಿಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದು ಕಾದ ನಂತರ ಹಾಕೋಬೇಕು. ಈಗ ದೋಸೆ ಬ್ಯಾಟ್ರಿ ಏನು ರೆಡಿಯಾಗಿದೆ, ಸೊ ಅದನ್ನ ಚೆನ್ನಾಗಿ ಪ್ಯಾನ್ಗೆ ಹಾಕೋಬೇಕು. ಸೊ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೋಬೋದು. ಸೊ ಇಲ್ಲಿ ನಾನು ತುಂಬ ತೆಳುವಾಗೂ ಮಾಡ್ತಾ ಇಲ್ಲ, ಸ್ವಲ್ಪ ನೀರು ದೋಸೆ ಆ ರೀತಿಯಲ್ಲಿ ನಾನು ಮಾಡ್ಕೋತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ, ಹಾಗೆ ಅದ್ರ ಮೇಲೆ ಸ್ವಲ್ಪ ತುಪ್ಪ ಕೂಡ ಹಾಕೋತಾ ಇದ್ದೀನಿ. ಸೊ ಚೆನ್ನಾಗಿದು ಬಾಯ್ಲ್ ಆಗಬೇಕು, ನೋಡ್ತಿದ್ದೀರಲ್ವ. ಸೊ ಇಷ್ಟು ಬಾಯ್ಲ್ ಆದರೆ ಸಾಕು. ಹೀಗೆ ಎಲ್ಲನೂ ಈ ರೀತಿ ಮಾಡಿಕೊಂಡು ಮಕ್ಕಾನ್ ಡಿಪ್ಪಲ್ಲಿ ಸರ್ವ್ ತಿಂತಾಯಿದ್ರೆ ತುಂಬಾ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಆ್ಯಂಡ್ ಮಯೋನೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ
ಟ್ರೈ ಮಾಡಿ, ಮಕ್ಕಳಿಗೆ ತುಂಬಾ ಇಷ್ಟಪಡ್ತಾರೆ ಹೊರಗಡೆಯಿಂದ ಮೈನಸ್ ತಂದು ತಿನ್ನೋದಕ್ಕಿಂತ. ಸೊ ಹೆಲ್ತ್ ವೈಸ್ ನೋಡಿಕೊಂಡು ಮನೇಲೇ ಮಾಡಿಕೊಂಡ್ರೂ ಒಳ್ಳೆಯದಿರುತ್ತಲ್ವ. ಹಾಗೆ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಸೊ ನಾನು ಎಲ್ಲ ದೋಸೆನೂ ಇದೇ ರೀತಿ ಮಾಡ್ಕೋತಾ ಇದ್ದೀನಿ. ಸೊ ತುಪ್ಪ ನಾನು ಯೂಸ್ ಮಾಡ್ತಾಯಿದ್ದೀನಿ, ನೀವು ಬೇಕಾದರೆ ಕೊಕೊನಟ್ ಆಯಿಲ್ ಆದರೂ ಯೂಸ್ ಮಾಡ್ಬೋದು. ತುಪ್ಪ ಇನ್ನೂ ಚೆನ್ನಾಗಿರುತ್ತೆ, ಫ್ಲೇವರ್ ಕೂಡ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಟೇಸ್ಟ್ ಅಂತೂ ಸೂಪರ್. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬ ಇಷ್ಟ ಆಯಿತು. ಹಾಗಾಗಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಹೇಗಿತ್ತು ಅಂತ ತಿಳಿಸಿ, ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೂಲ್ ಟ್ರೀಟ್ ಚಾನಲ್. ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.